ಯಾಕೆ ಇಲ್ಲಿ ನಿಂತಿದೆ ಅಂದ್ರೆ, ನೀವು ನಿಗದಿತ ಅವಧಿಯ ಒಳಗಡೆ ಪೊಲೀಸ್ ಇಲಾಖೆಯವರು ತನಿಖೆ ಪೂರ್ಣ ಮಾಡೋದಿಲ್ಲ ಮತ್ತು ಕೋರ್ಟ್ಗೂ ಸರಿಯಾಗಿ ಪ್ರೆಸೆಂಟ್ ಮಾಡಿ ಅವು ಆದಷ್ಟು ಬೇಗ ರಿಲೀಸ್ ಆಗುವಾಗ ಮಾಡೋದಿಲ್ಲ. ನಾವು ಮುಂದಿನ ದಿನಗಳಲ್ಲಿ KRS ಪಕ್ಷ ಇದನ್ನು ಪ್ರಶ್ನೆ ಮಾಡುತ್ತೆ. ಕೋಟ್ಯಾಂತರ ರೂಪಾಯಿ ಪ್ರತಿ ಸ್ಟೇಷನ್ನಲ್ಲೂ, ಇಲ್ಲಿ ಕನಿಷ್ಠ ಅಂದ್ರೂ 2 ಕೋಟಿ 3 ಕೋಟಿ ರೂಪಾಯಿ ಗಾಡಿಗಳಿವೆ. ಇದು ಸರ್ಕಾರದ್ದಲ್ಲ, ಜನರದ್ದಲ್ಲ, ಇದು ಒಟ್ಟು ದೇಶದ ಸಂಪತ್ತು. ಹಾಗಾಗಿ ಇದನ್ನ ವಿಲೇವಾರಿ 6 ಮಂತ್ಸ್ ಮ್ಯಾಕ್ಸಿಮಮ್ ಅಂದ್ರೆ, ಈಗ ನಾವು ಇಲ್ಲೊಂದು ಆರ್ಟಿ ಹಾಕ್ತೀವಿ. ಈಗ ನಿಮ್ಮ ಸ್ಟೇಷನ್ನಲ್ಲಿ ಕಳೆದ 5 ವರ್ಷಗಳಲ್ಲಿ ಎಷ್ಟು ಕೇಸುಗಳು ಏನು ನೀವು FIR ಮಾಡಿದ್ದೀರಾ, ಎಷ್ಟು ಕೇಸುಗಳು ವಿಚಾರಣೆ ಹಂತದಲ್ಲಿದೆ, ಎಷ್ಟು ಕೇಸುಗಳು ಬಿ ರಿಪೋರ್ಟ್ ಹಾಕಿದ್ದೀರಾ, ಎಷ್ಟು ಕೇಸುಗಳಲ್ಲಿ A ರಿಪೋರ್ಟ್ ಹಾಕಿ ಕೇಸುಗಳು ನಡೆದು ಅದರಲ್ಲಿ ಪೊಲೀಸರ ಪರವಾಗಿ ಎಷ್ಟಾಗಿದೆ, ಪೊಲೀಸರ ವಿರುದ್ಧವಾಗಿ ಆರೋಪಿಗಳು ನಿರ್ದೋಷಿತರು ಎಷ್ಟಾಗಿದ್ದಾರೆ, ಎಷ್ಟು ಕನ್ವಿಕ್ಷನ್ ರೇಟ್ ಎಷ್ಟಿದೆ. ಯಾಕಂದ್ರೆ ಕನ್ವಿಕ್ಷನ್ ನೀವೇ ತಾನೇ ಹಾಕೋದು, ನೀವೇ ತಾನೇ ಸಾಕ್ಷ್ಯಾಧಾರ ಮಾಡೋದು. ಸೊ ನೀವೇ ಹಾಕಿ 100ಕ್ಕೆ 95 ಕೇಸು ನಿಮ್ದು ಫೇಲ್ ಆಯ್ತು ಅಂದ್ರೆ ನಿಮ್ಗೆ ಏನನ್ಸುತ್ತೆ? 95% ತಗೊಳ್ತಾರೆ ಇವತ್ತು ಮಕ್ಕಳ ಎಕ್ಸಾಮ್ ಅಲ್ಲಿ. ನೀವು 2% 3% ತಗೊಳ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ. ಇದನ್ನ ಇಷ್ಟು ದಿವಸ ಯಾರು ಪ್ರಶ್ನೆ ಮಾಡ್ತಿಲ್ಲ. KRS ಪಕ್ಷದ ಮೇಲೆ ಪ್ರಶ್ನೆ ಮಾಡುತ್ತೆ.